ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಒಂದು ನಿಮಿಷ ಯಾಕೆ ಮಾವಯ್ಯ? ಏನಾಯ್ತು ಮಾವಯ್ಯ? ಓ, ಸುಮಾ ಇಲ್ಲಿಂದನೇ ಬಸ್ ಹತ್ತಿ ಕಾಲೇಜ್ಗೆ ಹೋಗ್ತಿದ್ರು ಅನ್ನೋದು ಜ್ಞಪ್ತಿಗೆ ಗೊತ್ತಾ? ಇದೊಳ್ಳೆ ಕತೆ ಆಯ್ತಲ್ಲ. ಮನೆನಾಗೆ ಸುಮ್ಮಗೆ ಅದಿಷ್ಟ ಇದಿಷ್ಟ ಅಂತೆಲ್ಲ ಹೇಳ್ತಿದ್ರೆ ಈಗ ಸುಮ್ಮ ಜ್ಞಪ್ತಿಗೆ ಬಂದಿದ್ ಕೂಡ್ಲೆ ಬಾಯಿಗೊಳ್ಳೆ ಬೀಗ ಹಾಕೊಂಡಂಗೆ ಸುಮ್ಕಾಗ್ಬಿಟ್ಟಿದ್ರಾ? ಅಂದ್ರೆ ಹಳೆ ನೆನಪುಗಳು ಕಾಡಿದ್ರೆ ಎಂತ ಮನ್ಸನು ಮರ ಆಗೋಯ್ತಾನೆ ಅನ್ನೋ ಮಾತು ಎಷ್ಟು ದಿಟ ಅಂತ ನನ್ಗೆ ಈಗ ಅನಿಸ್ತಾ ಇದೆ. ಯಾಕೆ ಮಾವಯ್ಯ ಏನೋ ಹೇಳ್ತಿದ್ಯಾ? ನಾನು ಹಿಂದೆ ಮಾಡಿದ ತಪ್ಪುಗಳು ತೆಪ್ಪಲ್ಲ, ಅದು ಪಾಪ. ಆ ಪಾಪಗಳು ನೆನೆಸ್ಕೊಂಡ್ರೆ ಸನೇ ಸಂಕಟ ಆಯ್ತೈತೆ ಹೇಳಿ. ಅಂದ್ರೆ ಹೆಣ್ಮಕ್ಳು ಹುಟ್ಟಿದ್ರೆ ಭಾರ, ಹೆಣ್ಮಕ್ಳು ಹುಟ್ಟಿದ್ರೆ ದರಿದ್ರ, ಹೆಣ್ಮಕ್ಳು ಹುಟ್ಟಿದ್ರೆ ನಮ್ಮ ವಂಶ ಬೆಳೆಯಕ್ಕಿಲ್ಲ ಅಂತ ಏನೋ ಏನೋ ಕೆಟ್ಟ ಯೋಚನೆಗಳೇ ತುಂಬ್ಕೊಂಡ್ಬಿಟ್ಟಿದ್ವು ನನ್ನ ತಲೆನಲ್ಲಿ. ಒಂದ್ರಿಂದ ಒಂದು ಹೆಣ್ಣೆ ಏರ್ತಿದ್ಯಾ ಅಂತ ಉತ್ತಮಿಗೆ ಬೈದೀವ್ನಿ ಅಳಿ. ಅಂದ್ರೆ ಹಿಂಸೆ ಕೊಟ್ಟಿವ್ನಿ. ಸಮೀತಕ್ಕೆ ನಾ ಕೆಟ್ಟು ಹೊಡ್ತೀವ್ನಿ. ಅವಳನ್ನ ಬಿಟ್ಟು ಇನ್ನೊಂದು ಮದುವೆ ಮಾಡ್ಕೊಂಡೆ ಅಳಿ. ಅಂದ್ರೆ ಅವಳ ಮಾತು ಕೇಳ್ಕೊಂಡು ಇವಳಿಗೆ ಒಂದಲ್ಲ ಒಂದು ಹಿಂಸೆ ಕೊಡ್ತಾನೆ ಬಂತೆ. ಆದ್ರೂ ಪುಟ್ಟಮ್ಮಿ ಅದೆಲ್ಲ ಸಹಿಸ್ಕೊಂಡು ಇಡೀ ಊರವ್ರ ಮುಂದೆ ನನ್ನ ಮಕ್ಕಳನ್ನ ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡ್ತೀನಿ ಅಂತ ಪಣ ತೊಟ್ಲು, ಮಾಡಿ ತೋರ್ಸಿದ್ಲು ಕೂಡ. ಅವಳ ಮುಂದೆ ನನ್ನ ತಾನೇ ಚಿಕ್ಕೋನಾಗ್ಬಿಟ್ಟೆ ಅಳಿ. ಅಂತ ಚಿಕ್ಕೋನ ಏನ್ರೆ ಸ್ನೇಹ ಬಸ್ರಾದಾಗ ನೀವೊಂದು ಮಾತು ಹೇಳಿದ್ರಿ, ಗಿಫ್ಟ್ ಆಯ್ತಾ? ಏನ್ ಹೇಳಿದ್ದೆ ಮಾವೆ? ನಮ್ಮವ್ವ ನನ್ ಬಂಗಾರ ಹುಟ್ಟು ಬತ್ತಾವಳೆ ಅಂದ್ರಿ. ಪುಟ್ಟಮ್ಮಿ ಹೆಣ್ಣೆದ್ದಾಗ ನಮ್ಮವ್ವ ನಮ್ಮ ಅಜ್ಜಿನ ಬತ್ತಾವಳೆ ಅಂತ ನನಗೆ ಅನ್ನಿಸ್ಲಿಲ್ಲ ಅಳಿ. ಅಂದ್ರೆ ಗಂಡು ಮಗುನೇ ಬೇಕು ಅನ್ನೋ ಆಸೆನಾಗೆ ಹೆಣ್ಣೆತ್ತಿದ ಹಸುಗೂಸನ್ನೇ ಬಿಟ್ಟು ಮುಖಾನು ನೋಡ್ದಿರ ಹೊಂಟೋದು ನಾನು. ಈಗ ಆ ಹಸುಗೂಸ್ಗೆ ಮದುವೆ ಆಗೈತೆ, ಅವಳು ನೋಡಕ್ಕೆ ನಾನು ಹೋಗ್ತಾ ಇದ್ದೀನಿ. ಕಾಲ ಎಷ್ಟೊಂದು ಆಟ ಆಡ್ತದಲ್ವಾ ಅಳಿ. ಅಂದ್ರೆ ದಿಟ ಮಾವಯ್ಯ, ಎಲ್ಲ ಕಾಲದಾಟ. ಕೆಟ್ಟವರಾಗಿದ್ದವರು ಒಳ್ಳೆಯರಾಗ್ತಾರೆ, ನಾವು ಒಳ್ಳೆಯರಂತ ನಮ್ದವರು ಬೆನ್ನಿಂದ ಚೂರಿ ಹಾಕ್ತಾರೆ. ಬಿಡಿ, ಈಗ ಯಾಕ ಮಾತಲ್ಲ ಅಳಿ. ಅಂದ್ರೆ ಪುಟ್ಟಮ್ಮಿ ಬಗ್ಗೆ ನಿಮ್ಗೆ ಏನಂತ? ಪುಟ್ಟವನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇಡೀ ದಿವ್ಸನೇ ಬೇಕಾಯ್ತದೆ. ಆದ್ರೂ ಒಂದ್ ಮಾತನ್ನ ಹೇಳ್ತೀನಿ ಅಂದ್ರೆ, ಇಡೀ ಪ್ರಪಂಚದಾಗೆ ಬೆಲೆನೆ ಕಟ್ಟಕ್ಕಾಗದೆ ಇರೋದು ನನ್ ಪುಟ್ಟವನ್ ಮಾತ್ರ. ಎಲ್ರೂ ಹೇಳ್ತಾರೆ ಮಗ ಮಗನೇ, ಅಳಿಯ ಅಳಿಯಾನೆ ಅಂತ. ಆ ಮಾತು ನಾನು ಒಪ್ಪಕ್ಕಿಲ್ಲ ಅಳಿ. ಅಳಿಯಾದವನು ಮಗ ಆಗಬೇಕು ಅಂತ ಮನ್ಸು ಮಾಡ್ಬಿಟ್ರೆ ಮಗನಿಗಿಂತ ಹೆಚ್ಚು ಅನ್ನೋದನ್ನ ನೀವು ನಿರೂಪಿಸ್ಬಿಟ್ರೆ ಆ ಮಾತು ನಿಮ್ಗೆ ಅನ್ವಯಿಸಕ್ಕಿಲ್ಲ. ಪುಟ್ಟವನ್ ಪಿರುತಿಗೆ ಆಟದ ಶಕ್ತಿ ಐತೆ ಮಾವಯ್ಯ. ಅಳಿನ ಮಗನಾಗ್ ಮಾಡ್ತದೆ, ಮಗನ್ನ ಮಗಿಯಾಗಿ ಮಾಡ್ತದೆ. ಆ ಪಿರುತಿನ ಕಳ್ದೋಗಿರೋ ಸಣ್ಣ ಮಗಿ ನಾನು, ಆಟಯ್ಯ. ಎಂತ ಮಾತು ಹೇಳಿದ್ರೆ ಅಳಿ. ಅಂದ್ರೆ ಅಷ್ಟಿಲ್ದೆ ಹೇಳ್ತಾರ ಬಂಗಾರಮ್ಮನವ್ರ ಮಗ ಅಂತ. ಮಾವಯ್ಯ, ಇನ್ಮೇಲೆ ಪುಟ್ಟವನ್ಗೆ ಗಂಡ್ ಮಗ ಇಲ್ಲ ಅಂತ ನೀವ್ ಏಳಂಗೆ ಇಲ್ಲ. ಯಾಕಂದ್ರೆ ಪುಟ್ಟವನ್ ಮಗ ನಾನ್. ಪುಟ್ಟಮ್ಮಿಗ್ ಮಗ ಅಂದ್ರೆ ನನ್ನೂ ನೀವು ಮಗನೇ ಆಯ್ತೀರ ಅಳಿ. ಅಂದ್ರೆ ಅದೆಂಗಾಯ್ತದೆ? ಬಾಯಿ ತುಂಬಾ ಅಳಿಯ ಅಳಿಯ ಅಂತಿದ್ರೆ ಮಗ ಹೆಂಗಾಯ್ತೀನಿ?
ಹೌದು ಮಾವಯ್ಯ, ನಾನ್ ನಿಮ್ಗೆ ಯಾವತ್ತಿದ್ರು ಮಗನಯ್ಯ. ನಿಮ್ಮನ್ನ ಮಗ ಅಂತ ಕರಿಬೇಕಾ, ಅಳಿಯ ಅಂತ ಕರಿಬೇಕಾ, ಒಂದು ಗೊತ್ತಾಯ್ತಿಲ್ಲ. ನೀವ್ ಏನೇ ಅಂದ್ರು ನಾನ್ ನಿಮ್ ಮಗನಯ್ಯ, ಸರಿನಾ? ಸರಿ ಬನ್ನಿ, ಹಿಂಗೆ ರೋಡ ನಿಂತ್ಕೊಂಡ್ ಮಾತಾಡ್ತಾ ಇದ್ರೆ ಸುಮ್ಮನ ಮನೆಗೆ ಹೋಗೋಷ್ಟಾಗೆ ಓದ್ ಮುಳುಗೋಗಿರ್ತದೆ. ಬನ್ನಿ ಬನ್ನಿ. ಸ್ನೇಹ, ಏನವಿ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಅಕ್ಕ. ಸ್ನೇಹ, ಮತ್ತೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ನೋಡು, ಚಿಂತೆ ಅನ್ನೋದು ಬೆಂಕಿ ಇದ್ದಂಗೆ. ಬೆಂಕಿ ದೇಹನ ಸುಟ್ರೆ ಚಿಂತೆ ಮನ್ಸನ್ನ ಸುಡ್ತದೆ. ಅದಕ್ಕೆ ಅದನ್ನೆಲ್ಲ ತೆಗ್ದಾಕ್ಬಿಡ್ಬೇಕು. ನಾನು ಆ ವಿಷಯದ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಸರಿ ಹೋಯ್ತು, ಯೋಚನೆ ಮಾಡಕ್ ಏನೂ ಇಲ್ಲ ಅಂತ ಈಗ ಇನ್ನೊಂದು ವಿಷಯದ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಹಾಗಲ್ಲಕ್ಕ, ಕಂಟಿಯವ್ರಿಗೆ ನೋಟಿಸ್ ಕೊಡ್ಬೇಕಾದ್ರೆ ಚಂದ್ರು ಅಣ್ಣ ಕೇಳೋಣ ಅಂತಂದಾಗ ಕಂಟಿಯವ್ರು ಬೇಡ ಅಂದ್ರು. ನೀವು ಗಮನಿಸ್ರಾ? ಹ್ಞೂ ಕಣವಿ, ಸಿಟ್ಟಾಗಿ ಚಂದ್ರಣ್ಣಯ್ಯ ಬೇಡ, ಬ್ಯಾರೆಲ್ಲ ಯಾರನ್ನ ಹುಡುಕಿ ಮಾಡಿಸ್ತೀನಿ ಅಂತ ಹೇಳಿದ್ರು. ನಾನು ಇವಾಗ ಆ ವಿಷಯದ ಬಗ್ಗೆನೇ ಯೋಚನೆ ಮಾಡ್ತಿರೋದು. ಅದ್ರಾಗ ಯೋಚನೆ ಮಾಡೋದು ಯೋನದೇ ಸ್ನೇಹ. ಅಣ್ಣ ಹಿಂಗೂ ಕಂಟಿ ಅವ್ರಿಗೂ ಸಣ್ಣ ಪುಟ್ಟ ಜಗಳ ಎಲ್ಲ ಇದ್ದಿದ್ದೆ ಅಲ್ವೇ? ನಿಂಗೆ ಗೊತ್ತಲ್ಲ ಅವಿ ಕಂಟಿಯವ್ರ ಪಾಪ. ಅಣ್ಣಯ್ಯ ಯಾವ್ದೋ ವಿಚಾರಕ್ಕೆ ಬ್ಯಾಡ ಅಂತ ಹೇಳಿರ್ತಾರೆ, ಅದಕ್ಕೆ ಕಂಟಿಯವ್ರ ಪಾಪ ಮಾಡ್ಕೊಂಡಿರ್ತಾರೆ. ಇದಕ್ಕೆ ನೀನು ಈಟೋನ್ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಕಣ. ಇಲ್ಲ ಅಕ್ಕ, ನಿಂಗೆ ಗೊತ್ತಿಲ್ಲದೆ ಇರೋ ಬೇರೆ ವಿಷಯಗಳಿವೆ. ನಂಗೆ ಯಾಕೋ ಚಂದ್ರು ಅಣ್ಣ ಮತ್ತೆ ಆ ಹುಡುಗಿ ಸಂಬಂಧ ಕಂಟಿಯವ್ರು ಗೊತ್ತಾಗ್ಬಿಟ್ಟಿದ್ದೀರೋ ಅಂತ ಭಯ ಆಗ್ತಿದೆ. ಯೋನವಿ ಮತ್ತೆ ಅದನ್ನೇ ಯೋಚನೆ ಮಾಡಕ್ ಶುರು ಮಾಡ್ದ. ನೋಡು, ನೀನೀಗ ಒಂದ್ ಜೀವ ಅಲ್ಲ, 2 ಜೀವ. ನೀನ್ ಯೋಡ್ ಖುಷಿಯಾಗಿರ್ತೀಯೋ, ನೀನು ಹೊಟ್ಟೆನಾಗಿರೋ ಮಗುನು ಕೂಡ ಆಟೆ ಆರೋಗ್ಯವಾಗಿರ್ತದೆ. ಅದಕ್ಕೆ ಅದನ್ನೆಲ್ಲ ತಲೆಯಿಂದ ತೆಗ್ದಾಕಿ ಖುಷಿಯಾಗಿರ್ಬೇಕು. ಮನ್ಸಲ್ಲಿ 1000 ಯೋಚನೆಗಳಿಟ್ಕೊಂಡು ಮುಕ್ತಲ್ಲಿ ನಗುವಿನ ಮುಖವಾಡ ಓದ್ಕೊಂಡು ಖುಷಿಯಾಗಿರಕ್ ಆಗಲ್ಲ ಸಹನಕ್ಕ. ನನ್ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಸಿಕ್ಕಿದ್ರೇನೆ ಮನ್ಸಲ್ಲಿರೋ ಭಾರ ಇಳಿದು ನಾನು ಖುಷಿಯಾಗಿರೋಕ್ ಸಾಧ್ಯ. ನನ್ನ ಪ್ರಶ್ನೆಗಳಿಗೆ ನಾನು ಉತ್ತರ ಹುಡುಕಿ ಹುಡುಕ್ತೀನಿ.